ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಗ್ಯಾರಂಟಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಇರಿಸಿದ 11,400 ಕೋಟಿ ರು ಖರ್ಚು ಮಾಡಿರುವ ಕಾಂಗ್ರೆಸ್ ಪಕ್ಷ ದಲಿತ ಜನಾಂಗದ ವಿರೋಧಿಯಾಗಿ ವರ್ತಿಸುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭರ್ಮಪ್ಪ ಅಂದಸೂರ ತಿಳಿಸಿದರು. ಸಾಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮುದಾಯದ ವಿವಿಧ ಯೋಜನೆಗೆ ಕಾಯ್ದಿರಿಸಿದ ಹಣವನ್ನು ಗ್ಯಾರಂಟಿಗಾಗಿ ಉಪಯೋಗಿಸಿಕೊಂಡಿರುವ ಕಾಂಗ್ರೆಸ್ ಸರ್ಕಾರವನ್ನು ದಲಿತ ಸಮುದಾಯ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಬಗ್ಗೆ ರಾಜ್ಯದಲ್ಲಿ ಗೌರವ ಇದೆ, ಆದರೆ ಗೀತಾಕ್ಕನಿಗೆ ಚುನಾವಣಾ ರಾಜಕೀಯದ ಅನುಭವ ಇಲ್ಲ. ಬಿ.ವೈ. ರಾಘವೇಂದ್ರ ಸಂಸದರಾಗಿ ಮಾಡಿರುವ ಕೆಲಸ ಕಣ್ಣ ಮುಂದಿದೆ. ರಸ್ತೆ, ಸೇತುವೆ, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ ಅಭಿವೃದ್ಧಿ, ತುಮ್ರಿ ಸೇತುವೆ ನಿರ್ಮಾಣದಲ್ಲಿ ಸಂಸದರ ಪಾತ್ರ ಪ್ರಮುಖವಾಗಿದೆ. ಅವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಆಯ್ಕೆ ಮಾಡಿದರೆ ಕ್ಷೇತ್ರದ ಅಭಿವೃದ್ಧಿ ಇನ್ನಷ್ಟು ಪ್ರಗತಿ ಸಾಧಿಸಲಿದೆ. ಇದೇ ಮೇ ತಿಂಗಳು 7ನೇ ತಾರೀಕಿರುವ ಲೋಕಸಭಾ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಬಿ.ವೈ. ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ. ಅವರ ಪರವಾಗಿ ಸಾರ್ವಜನಿಕರಿಂದ ನಾವು ಮತವನ್ನು ಯಾಚಿಸ್ತಾ ಇದ್ದೇವೆ. ವಿಶೇಷವಾಗಿ ನಾವು ಪರಿಶಿಷ್ಟ ಜಾತಿ ಜನಾಂಗದವರ ಮತವನ್ನು ಕೇಂದ್ರೀಕರಿಸಿ ನಾವು ಚುನಾವಣೆಯನ್ನು ನಮ್ಮ ಮುಂದಾಳತ್ವದಲ್ಲಿ ಮಾಡ್ತಾಯಿದ್ದೀವಿ. ಕಾರಣ, ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ಇವತ್ತಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಬೆಂಬಲಿಸಬೇಕು. ಯಾಕಾಗಿ ಬೆಂಬಲಿಸಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅಂದರೆ, ಸ್ವತಂತ್ರ ಬಂದು ಸುಮಾರು 75 ವರ್ಷ ಆದರೂ ಕೂಡ ಸುಮಾರು ರಾಷ್ಟ್ರದ 60 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಹಲವಾರು ಕಾರ್ಯಕ್ರಮಗಳು ಅವರು ಕೊಟ್ಟಿದ್ದಾರೆ, ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೇಳಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಯಾವುದು ಶಾಶ್ವತವಾದ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ. ಈ ಶಾಶ್ವತವಾದ ಕಾರ್ಯಕ್ರಮ ಕೊಡದೆ ತಾತ್ಕಾಲಿಕ ಕಾರ್ಯಕ್ರಮದಲ್ಲಿ ಅವ್ರನ್ನ ತೃಪ್ತಿಪಡಿಸ್ಕೊಳ್ತಾ ವೋಟ್ ಬ್ಯಾಂಕನ್ನಾಗಿ ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ಬಳಸ್ಕೊಳ್ತಾ ಬಂದಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ನೀವು ಒಂದು ಮಾತು ಹೇಳಿದ್ರೆ, ಈ ಸಾರಿ ಕರ್ನಾಟಕದಲ್ಲಿ ಸರ್ಕಾರ ಬಂದು ಯಾವ 10 ತಿಂಗಳು ಮುಗಿದು ಹೋಗಿದೆ. ಈ ಸರ್ಕಾರ ಬರೋ ಟೈಮ್ನಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ಜನರಿಗೆ ಆ ಗ್ಯಾರಂಟಿಗಳ ಆಸೆಗಾಗಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ಸಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಆದರೆ ಬಂದ ಮೇಲೆ ಆ ಗ್ಯಾರಂಟಿಗಳನ್ನ ಪೂರೈಸುವಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಜನರಿಗೆ ಮೋಸ ಮಾಡ್ತಾಯಿದೆ ಅನ್ನೋದು ನಮ್ಗೆ ಕಾಣ್ತಾ ಇದೆ. ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ಸಂವಿಧಾನಬದ್ಧವಾಗಿ ನಮಗೆ ಮೀಸಲಾತಿ ಹಣ ಬಜೆಟಲ್ಲಿ ಪ್ರತಿ ವರ್ಷ ಇಡ್ತಾರೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದ್ರ ಮುಖಾಂತರ ಪರಿಶಿಷ್ಟ ಜಾತಿ ಜನಾಂಗದರ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ, ಮಾಡ್ತಾರೆ. ಆದರೆ ಈ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಂಥ ಅನುಭವಿ ಮುಖ್ಯಮಂತ್ರಿಗಳಾದವರು, 2ನೇ ಸಾರಿ ಮುಖ್ಯಮಂತ್ರಿ ಆದವರು, ಸುಮಾರು 14 ಬಾರಿ ಕರ್ನಾಟಕದ ಬಡ್ಜೆಟನ್ನು ಮಂಡಿಸಿದವರು, ಈ ಸಾರಿಯ ಪರಿಶಿಷ್ಟ ಜಾತಿಯವರ ಒಟ್ಟು ಮೀಸಲಾತಿಯ 18% ಹಣದಲ್ಲಿ ಸುಮಾರು ಅಂದಾಜು 38,000 ಕೋಟಿಗಿಂತ ಹೆಚ್ಚಿನ ಹಣದಲ್ಲಿ ಸುಮಾರು ಅಂದಾಜು 11,400 ಕೋಟಿಯಷ್ಟು ಹಣವನ್ನು ಈ ಗ್ಯಾರಂಟಿಗಾಗಿ ಬಳಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಕಾರಣ, 11,400 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿದರೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಇವರು ಕೊಡ್ತಾ ಇರೋ ಸೌಲಭ್ಯದಲ್ಲಿ ಸಬ್ಸಿಡಿ ಇರ್ಬೋದು, ರೈತರಿಗೆ ಕೊಡುವಂಥ ಉಪಕರಣಗಳಿರ್ಬೋದು, ಇನ್ನೊಂದು ಸಾಲ ಸೌಲಭ್ಯ ಇರ್ಬೋದು, ಅಥವಾ ಇದು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ರಸ್ತೆ, ಕುಡಿಯುವ ನೀರು, ವೈಯಕ್ತಿಕ ಸಹಾಯ, ವೈಯಕ್ತಿಕ ಧನ ಸಹಾಯ, ಸಬ್ಸಿಡಿ, ಈ ಥರದ್ದೆಲ್ಲ ಕೊಡೋ ಹೊತ್ತಿಗೆ ಈ ಹಣದಲ್ಲೇ ಕೊಡಬೇಕು, ಮೀಸಲಾತಿ ಹಣದಲ್ಲೇ ಅದನ್ನು ಆ ಕಡೆ ಬಳಸಿದ್ರಿಂದ ಈ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇವತ್ತು ಅವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ರಾಘವೇಂದ್ರ ಅವರು ಈ ಹಿಂದೆ MP ಆಗಿ ಕೆಲಸ ಮಾಡಿದ್ದಾರೆ, ತಮಗೆ ಗೊತ್ತಿದೆ. ಅವರು MP ಆದಾಗ ಅಭಿವೃದ್ಧಿ ಕೆಲಸಗಳನ್ನು ಭಾಳಷ್ಟು ಮಾಡಿದರು.
BJP ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಮ್ಮ ಈ ಹಿಂದಿನ ನಿಕಟಪೂರ್ವ ಶಾಸಕರು ಹಾಗೂ ಮಂತ್ರಿಗಳಾದ ಹಾಲಪ್ಪನವರು ಕೂಡ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. MP ಅವರು ಶಿವಮೊಗ್ಗ ಜಿಲ್ಲೆಯ ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ. ಸುಮಾರು ಅಂದಾಜು 22,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಅನುದಾನವನ್ನು ಸಾಗದ ತಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಅಭಿವೃದ್ಧಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಹಲವಾರು ಕೆಲಸಗಳಿವೆ. ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರೈಲ್ವೆ ನಿಲ್ದಾಣಗಳಿರ್ಬೋದು. ನೀವು ನೋಡಿದರೆ ಆ ಲಾಂಚಲ್ಲಿ ನಾವು ದಾಟುವಾಗ ಭಾಳಷ್ಟು ಕಷ್ಟ ಇತ್ತು ಜನರಿಗೆ. ಅಂಥದ್ಕೆ 450 ಕೋಟಿ ರೂಪಾಯಿಗಳಲ್ಲಿ ಸ್ಯಾಂಕ್ಷನ್ ಮಾಡಿ ಸೇತುವೆ ಆಗ್ತಾಯಿದೆ. ಸೇತುವೆ ಕೂಡ ಆಗ್ತಿತ್ತು. ಈ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದ್ದರಿಂದ ರೈಲ್ವೆ ಸೇತುವೆ ಪ್ರಗತಿಯಲ್ಲಿ ನಿಧಾನ ಆಗ್ತಾಯಿದೆ, ಆಗುತ್ತೆ. ಹಾಗಾಗಿ ಅಂಥ ಕೆಲಸ ಕೂಡ ರಾಘವೇಂದ್ರ ಅವರು ಮಾಡಿದ್ದಾರೆ. ಹೀಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಹಸಿರುಮನೆ ಕರೆದ್ವಿ ಅವರಂಥವ್ರನ್ನ ನಾವು ಮತ್ತೆ ಪುನಃ ಗೆಲ್ಲಿಸಬೇಕು. ಹಿಂದೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ, ಮುಂದೂ ಕೂಡ ಇಂಥ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಜೊತೆ ಅಕ್ಕ ತಂಗಿಯಲ್ಲಿ ನಾವೇನು ಗೌರವ ಕೊಡ್ತೇವೋ ಅದೇ ಥರದ ಹೆಚ್ಚಿನ ಗೌರವ ಅವ್ರಿಗೆ ಕೊಡ್ತೇವೆ. ಕಾರಣ ಅವರು ಕೂಡ ಒಂದು ದೊಡ್ಡ ಮನೆತನದವರು, ರಾಜ್ಕುಮಾರ್ ಅಂತ ಒಬ್ಬ ಮೇಲ್ನಟನ ಸೊಸೆಯಾಗಿ, ಮತ್ತು ಬಂಗಾರಪ್ಪರಂಥ ಒಬ್ಬ ಈ ದೇಶ ಈ ರಾಜ್ಯ ಕಂಡಂಥ ಒಬ್ಬ ಮಾಸ್ ಲೀಡರ್ ಅವರ ಮಗಳಾಗಿ ಗೀತಕ್ಕ ಅವರು ಒಬ್ಬ ಒಳ್ಳೆಯ ಮಹಿಳೆ. ಆದರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಪಾಪ ಅವ್ರ ಬಗ್ಗೆ ನಮ್ಗೆ ಕನಿಕರ ಬರುತ್ತೆ. ಕಾರಣ ಏನಂದರೆ ಅವರು ಒಬ್ಬ ಉತ್ತಮ ಆಗಿರಬೇಕಾದವರು. ಅವರಿಗೆ ಸಾರ್ವಜನಿಕ ಕ್ಷೇತ್ರ ಗೊತ್ತಿಲ್ಲ. ಆದ್ದರಿಂದ ತಂದೆ ಮಾಡಿದ ಕೆಲಸದ ಮೇಲೆ ನನಗೆ ಗೆಲ್ಲಿಸಿ ಅಂತ ಕೇಳೋದಾದರೆ, ತಂದೆ ಮಾಡಿದ ಕೆಲಸಗಳು ಜನರಿಗೆ ಗೊತ್ತಿದೆ. ಆ ಕಾಲದಲ್ಲಿ ತಂದೆಗೆ ಏನು ಗೌರವ ಕೊಡಬೇಕು, ಅವ್ರು ಎಲ್ಲಿ ಗೆಲ್ಲಿಸಬೇಕು ಅಲ್ಲಿ ಜನ ಗೆಲ್ಲಿಸಿದ್ದಾರೆ, ಅವ್ರು ಗೌರವಿಸಿದ್ದಾರೆ. ಅದನ್ನ ಈ ರಾಜ್ಯ ಕಂಡಂಥ ಮಹಾನ್ ನಾಯಕರ ಬಂಗಾರಮ್ಮನವರು. ಆದ್ದರಿಂದ ಆದರೆ ಇವತ್ತು ಗೀತಕ್ಕಂಥವರಿಗೆ ಕಷ್ಟ ಆಗುತ್ತೆ. ಪಾಪ ಅವರು ಲೋಕಸಭಾ ಸದಸ್ಯರಾಗಿ ಅದನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಭಾಳ ಕಷ್ಟ ಆಗ್ಬೋದು. ಕಾರಣ ಅವರು ಯಾವುದೇ ಥರದ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಲಿಲ್ಲ, ಅದರ ಅನುಭವ ಕೂಡ ಅವರಿಗಿಲ್ಲ. ಅದರಿಂದ ಅದೇ ರಾಘಣ್ಣ ಅವರು ಪುರಸಭೆ ಸದಸ್ಯರಾಗಿದ್ದರು, ಆಮೇಲೆ 2 ಬಾರಿ ಲೋಕಸಭಾ ಸದಸ್ಯರಾದರು. ಎಲ್ಲ ಅನುಭವ ಇದೆ. ಆ ಅನುಭವದ ಆಧಾರದ ಮೇಲೆ ಅವರು ಈ ಲೋಕಸಭಾ ಸದಸ್ಯತ್ವವನ್ನು ಅವರು ನಿಭಾಯಿಸಬೇಕು ಅನ್ನೋದು ನಮ್ಮ ಆಲೋಚನೆ.